ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಗುರುವಾರ. ಇನ್ನು ಬೆಳಗ್ಗೆ ಬೇಗ ಇದ್ದು ಕೆಲಸಗಳೆಲ್ಲ ಮುಗಿಸ್ಕೊಂಡು ಇನ್ನು ಸ್ವಲ್ಪ ಪಾತ್ರೆ ಇದ್ದು ಪಾತ್ರೆ ತೊಳೆಯೋಕೆ ಹಾಕ್ಕೊಂಡಿದ್ದೀನಿ. ಇನ್ನು ನಮ್ಮ ಗುಂಡ ಬಂದು ಆಟ ಆಡ್ತಾ ಇದ್ದಾನೆ. ಸುಮಾರು ಟೈಮ್ ಒಂದು 9:30 ಆಗಿತ್ತು ಅನಿಸುತ್ತೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ. ನೋಡ್ತಾ ಇರ್ಬೋದು ಅಸಲು ಬಿಸಿಲೇ ಇಲ್ಲ ಫ್ರೆಂಡ್ಸ್. ಬಿಸಿಲು ಮುಖ ನೋಡಿ ಒಂದು ವಾರ ಆಗುತ್ತೆ ಅನಿಸುತ್ತೆ. ಅಸಲು ಬಿಸಿಲು ಅನ್ನೋದೇ ಬರ್ತಾ ಇಲ್ಲ. ಯಾವಾಗಲೂ ಕೂಡ ವೆದರ್ ಇದೇ ಥರನೇ ಇರುತ್ತೆ. ಮಳೆ ಬರ್ತಾ ಇರುತ್ತೆ ಮತ್ತು ಬಿಡ್ತಾ ಇರುತ್ತೆ. ಈ ಕಡೆ ಫಾಸ್ಟಾಗೂ ಬರ್ತಾ ಇಲ್ಲ, ಹೋಗ್ತಾನೂ ಇಲ್ಲ, ಆ ಥರ ಮಾಡ್ತಾಯಿದೆ. ಬಿಸಿಲಂತೂ ಇಲ್ಲವೇ ಇಲ್ಲ. ಇನ್ನು ನೆನ್ನೆ ಒಗ್ದಾಕಿರೋ ಬಟ್ಟೆ ಕೂಡ ಒಣಗೇ ಇಲ್ಲ, ಹಂಗೆ ಚಪ್ಪರದ ಕೆಳಗೇನೆ ಹಾಕಿದ್ದೀನಿ. ಅಟ್ಲೀಸ್ಟ್ ಗಾಳಿಗಾದ್ರೆ ಹಾರ್ಕೊಂತ ಅಂತೇಳ್ಬಿಟ್ಟು. ಇನ್ನು ಬಿಸಿಲಿಗೆ ಚೆನ್ನಾಗಿ ಬಟ್ಟೆ ಒಣಗಲಿಲ್ಲ ಅಂತಂದರೆ ನಿಜವಾಗ್ಲೂ ಒಂಥರ ಸ್ಮೆಲ್ ಬಂದುಬಿಡುತ್ತೆ. ಹಾಕ್ಕೊಳ್ಳೋದಕ್ಕೂ ಕೂಡ ಮನಸ್ಸು ಬರೋಲ್ಲ, ಅಷ್ಟು ಇದಾಗಿಬಿಡುತ್ತೆ. ಅದಕ್ಕೆ ನೋಡೋಣ ಬಿಸಿಲು ಬರುತ್ತೇನೆ ಅಂತ ವೆಯ್ಟ್ ಮಾಡಿದ್ರೆ ಬಿಸಿಲೇ ಬರಲಿಲ್ಲ. ಡೈಲಿ ಇದೇ ಥರನೇ ಇರುತ್ತೆ ವಾತಾವರಣ, ಆದರೂ ಕೂಡ ಹಂಗೆ ಇಟ್ಕೊಂಡಿರೋದಕ್ಕೂ ಆಗೋದಿಲ್ಲ. ನೋಡೋಣ ಹೆಂಗಾಗುತ್ತೆ ಅಂತೇಳ್ಬಿಟ್ಟು ಇನ್ನೂ ಎತ್ತಿಟ್ಟಿರಲಿಲ್ಲ. ನೋಡೋಣ ಒಂದು ಮಧ್ಯಾಹ್ನ 12-1 ಗಂಟೆಗೆ ಏನಾದರೂ ಬಿಸಿಲು ಬರುತ್ತೇನೆ ಅಂತ ವೆಯ್ಟ್ ಮಾಡಿದ್ವಿ. ಬಟ್ ಬರಲೇ ಇಲ್ಲ. ಡೈಲಿ ಅಂದರೆ ಇವತ್ತು ಫುಲ್ಲು ಕೂಡ ಬರಲೇ ಇಲ್ಲ. ಇನ್ನು ಏನೂ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಇನ್ನು ಸ್ವಲ್ಪ ಪಾತ್ರೆ ಇದ್ದು ಎಲ್ಲ ತೊಳ್ಕೊತಾ ಇದ್ದೀನಿ. ಇವತ್ತು ಬಂದು ಭೀಮನ ಅಮಾವಾಸ್ಯೆ, ತುಂಬ ವಿಶೇಷವಾದ ದಿನ. ಈ ಅಮಾವಾಸ್ಯೆ ಬಂದ್ರಂತೂ ಮರೆಯೋದಕ್ಕೆ ಆಗೋದಿಲ್ಲ, ಅಷ್ಟು ಶ್ರೇಷ್ಠವಾಗಿರೋ ಅಮಾವಾಸ್ಯೆ ಇದು. ಮತ್ತು ಗುರುವಾರ ಕೂಡ ಬಂದಿದೆ ಅಲ್ವಾ, ಇನ್ನು ಒಳ್ಳೆ ವಾರನೇ. ಇನ್ನು ಹೆಂಗೋ ಗುರುವಾರ ವಾರ ಮಾಡ್ದಂಗೂ ಆಗುತ್ತೆ, ಅಮಾವಾಸ್ಯೆ ಮಾಡ್ದಂಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಕೆಲಸ ಜಾಸ್ತಿ ಇತ್ತು. ಇನ್ನು ಫೋನಲ್ಲಿ ಅಂದರೆ ಯೂಟ್ಯೂಬಲ್ಲಾಗಲಿ, ರೀಲ್ಸ್ ಆಗಲಿ, ಇನ್ಸ್ಟಾಗ್ರಾಮಲ್ಲಾಗಲಿ ಎಲ್ಲಿ ನೋಡಿದ್ರು ಕೂಡ ಇವತ್ತು ಭೀಮನ ಅಮಾವಾಸ್ಯೆ ಅಲ್ವಾ. ಎಲ್ಲರೂ ಕೂಡ ಗಂಡಂದ್ರಿಗೆಲ್ಲ ಪಾದ ಪೂಜೆ ಮಾಡ್ತಾ ಇರ್ತಾರೆ. ಎಷ್ಟೊಂದು ವೀಡಿಯೋಸ್ ಎಲ್ಲ ಶೇರ್ ಮಾಡ್ಕೊಂಬಿಟ್ಟಿದ್ದಾರೆ. ಬಟ್ ನಮಗೆ ಸದ್ಯಕ್ಕೆ ಈಗ ಅಂಥ ಅದೃಷ್ಟ ಇಲ್ಲ. ಅಂದರೆ ಮುಂಚೆಯಿಂದ ನಡ್ಸ್ಕೊಬಂದರೆ ಅದನ್ನು ನಡ್ಸ್ಕೊಂಡು ಹೋಗ್ಬೋದು. ಬಟ್ ನಡ್ಸ್ಕೊಬಂದಿಲ್ಲ ಅಂತಂದರೆ ಅದು ಸೆಂಟ್ರಲ್ ಮಾಡೋದಕ್ಕೂ ಕೂಡ ಇಂಟ್ರೆಸ್ಟ್ ಬರೋಲ್ಲ. ಅದು ಯಾವಾಗಿದ್ದರೂ ಕೂಡ ಪ್ರೀತಿ ಅನ್ನೋದು ಮನಸ್ಸಲ್ಲಿದ್ದೇ ಇರುತ್ತೆ. ಹಾಗಂತ ನಾನು ಬೇರೆಯವ್ರ ಬಗ್ಗೆ ತಪ್ಪಾಗಿ ಹೇಳ್ತಾ ಇಲ್ಲ. ಮುಂಚೆಯಿಂದ ಮಾಡ್ಕೊಬಂದಿರ್ತಾರೆ ಪೂಜೆ. ನೋಡಿದ್ರೆ ತುಂಬ ಖುಷಿ ಆಗುತ್ತಪ್ಪ, ನನಗಂತೂ ಎಷ್ಟು ಇಷ್ಟ ಆಗುತ್ತೆ ಗೊತ್ತಾ, ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾ ಇರ್ತಾರೆ ಅಂತ ಹೇಳಿಬಿಟ್ಟು. ಅದಕ್ಕೆ ಏನೋ ಅವ್ರವ್ರ ಪ್ರೀತಿ, ಅವರವರು ನಡ್ಸ್ಕೊಬಂದಿರೋ ಆಚಾರ ವಿಚಾರಗಳು ಹಂಗಿರುತ್ತೆ. ಬಟ್ ನಾನಂತೂ ಒಂದು ಸತಿ ಮದುವೆ ಆಗಿ ಇಷ್ಟು ವರ್ಷ ಆದರೂ ಕೂಡ ಒಂದು ಸತಿನೂ ನಾವು ಭೀಮನ ಅಮಾವಾಸ್ಯೆ ದಿನ ಪಾದಪೂಜೆ ಮಾಡಿಲ್ಲ. ಇನ್ನು ಸುಮ್ಮನೆ ಮನೆಯಲ್ಲೇ ಸಿಂಪಲಾಗಿ ನಾರ್ಮಲಾಗಿ ಪೂಜೆ ಮಾಡ್ತೀವಿ ಅಷ್ಟೇ. ಅದು ಬಿಟ್ಟರೆ ಅದು ಆಚರಣೆ ಮಾಡ್ಕೊಬಂದಿಲ್ಲ. ವರ್ಷವೂ ಅಷ್ಟೇ. ಇನ್ನು ಈ ವರ್ಷ ಕೂಡ ನಮ್ಮ ಮನೆಯವರು ನಮ್ಮ ಜೊತೆಗಿಲ್ಲ, ಹಾಗಾಗಿ ಅದೆಲ್ಲ ಏನೋ ನಡ್ಸ್ಕೊಂಡು ಹೋಗೋದಕ್ಕೂ ಆಗೋದಿಲ್ಲ. ಇನ್ನು ಮನೆಗೆ ಸಿಂಪಲಾಗಿ ಪೂಜೆ ಮಾಡಿದ್ರಾಯ್ತು, ಇಲ್ಲ ದೇವಸ್ಥಾನಕ್ಕೆ ಹೋದರೆ ಹೋಗಿ ಬಂದರಾಯ್ತು, ಅಷ್ಟೇ ಇರುತ್ತೆ. ಇನ್ನು ಪಾತ್ರೆ ಎಲ್ಲ ತೊಳೆದೆ. ಇನ್ನು ಪಾತ್ರೆ ಎಲ್ಲ ತೊಳೆದ್ಮೇಲೆ ಇನ್ನು ಎಲ್ಲ ಜೋಡಿಸ್ತಾ ಇದ್ದೀನಿ. ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು. ಇವಾಗೇನು ಅಷ್ಟೊಂದು ರಿಸ್ಕ್ ಇಲ್ಲ. ಈ ರೂಮಲ್ಲಿ ಅಸಲು ಜಾಸ್ತಿ ಧೂಳು ಅನ್ನೋದೇ ಇರೋದಿಲ್ಲ ಫ್ರೆಂಡ್ಸ್. ಫಸ್ಟಿಗೆ ಇದನ್ನೆಲ್ಲ ಆ ರೂಮಲ್ಲಂತೂ ಎಷ್ಟು ಧೂಳು ಅಂದರೆ ಒಂದು ದಿನ ಕ್ಲೀನ್ ಮಾಡಿ ಒಂದು ದಿನ ಬಿಟ್ಟು ನೆಕ್ಸ್ಟ್ ಡೇ ನೋಡಿದ್ರೆ ಎಷ್ಟು ಮಣ್ಣು ಅಂದರೆ ಮಣ್ಣು, ಮತ್ತು ಧೂಳು ಅಂದರೆ ಧೂಳು, ಅಷ್ಟು ಸಿಕ್ಕಾಪಟ್ಟೆ ಧೂಳು ಇರ್ತಿತ್ತು. ಬಟ್ ಇಲ್ಲ, ಆ ಥರ ಅಷ್ಟು ಧೂಳಿಲ್ಲ, ಒಂದು ಲೈಟಾಗಿ ಬರುತ್ತೆ ಅಷ್ಟೇ. ಇದು ಕೂಡ ರೋಡ್ ಸೈಡ್ ಇದೆ, ಆದರೂ ಕೂಡ ಧೂಳಿಲ್ಲ. ಯಾಕೆಂದರೆ ಇವಾಗ ಮಳೆ ಬೇರೆ ಬರ್ತಾಯಿದೆ ನೋಡಿ, ಎಷ್ಟು ವೆಹಿಕಲ್ಸ್ ಓಡಾಡಿದ್ರೂ ಕೂಡ ಅಷ್ಟೊಂದು ಧೂಳು ಬರೋದಿಲ್ಲ, ಅಲ್ಲಲ್ಲೇ ಇದಾಗ್ಬಿಡುತ್ತೆ. ಇನ್ನು ನಮ್ಮ ಈ ರೂಮ್ ಇದೆ ಅಲ್ವಾ, ಮುಂದ್ಗಡೆನೇ ಇನ್ನು ನೆಕ್ಸ್ಟ್ ಮನೆ ಕಟ್ಟೋದಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅವಾಗ ಏನಾದರೂ ಸ್ವಲ್ಪ ಧೂಳಾದರೂ ಆಗ್ಬೋದು. ಸದ್ಯಕ್ಕೆ ಇವಾಗಂತೂ ಧೂಳಿಲ್ಲ. ನಾನು ನೀಟಾಗಿ ಒಂದು ಸತಿ ಎಲ್ಲ ಸೆಲ್ಫ್ ಎಲ್ಲ ಒರೆಸ್ಕೊಂಡು ಸ್ಟ್ಯಾಂಡಿಗೆಲ್ಲ ಒರೆಸ್ಕೊಂಬಿಟ್ಟು ನೀಟಾಗಿ ಇಟ್ಕೊಬಿಟ್ರೆ ಒಂದು 2-3 ದಿನ ಬಿಟ್ಟರೂ ಕೂಡ ಚೆನ್ನಾಗಿರುತ್ತೆ ನೀಟಾಗಿ. ಹಂಗಂತೂ ಕೂಡ ನಾನು ಹಂಗೆ ಬಿಡೋದಿಲ್ಲ. ಅಟ್ಲೀಸ್ಟ್ ಒಂದು ದಿನ ಬಿಟ್ಟು ಒಂದು ದಿನ ನೀಟಾಗಿ ಒರೆಸ್ಕೊಂಡು ಕ್ಲೀನಾಗಿ ಇಟ್ಕೊತಾ ಇರ್ತೀನಿ. ಇನ್ನು ಕಸ ಎಲ್ಲ ಗೂಡ್ಸೋಣ ಅಂತೇಳ್ಬಿಟ್ಟು ಇನ್ನು ಪಾತ್ರೆ ಎಲ್ಲ ಸ್ಟ್ಯಾಂಡಿಗೆ ಜೋಡಿಸ್ಬಿಟ್ಟು ಇವಾಗ ಕಸ ಗುಡಿಸ್ತಾ ಇದ್ದೀನಿ. ಇನ್ನು ಬಾಗಿಲಿಂದ ಬಂದುಬಿಟ್ಟು ಇರುವೆ ಇರುತ್ತಲ್ಲ, ಆ ಇರುವೆ ಎಲ್ಲ ಫುಲ್ಲು ಮಣ್ಣೆಲ್ಲ ತೋಡ್ಬಿಟ್ಟಿದ್ವು. ಅವು ಎಲ್ಲಿಂದ ಬಂದು ಅನ್ನೋದು ಅರ್ಥ ಆಗ್ತಿಲ್ಲ. ಬೆಳಗ್ಗೆ ನೋಡ್ತಾ ಇದ್ದೀನಿ, ಶನಿ ಕಸ ಹೊಡಿಬೇಕಾದ್ರೆ ಒಂದು ಸ್ವಲ್ಪ ಲೈಟಾಗಿತ್ತು, ಅಷ್ಟೊಂದು ಇರಲಿಲ್ಲ. ಅದನ್ನೆಲ್ಲ ಕ್ಲೀನಾಗಿ ಕಸ ಗುಡಿಸ್ಬಿಟ್ಟು ಎತ್ತಾಕಿದ್ದೆ ಹೊರಗಡೆ. ಮತ್ತು ನೆಕ್ಸ್ಟ್ ನೋಡ್ತಾ ಇದ್ದೀನಿ, ಇನ್ನೂ ಜಾಸ್ತಿ ತೋಡ್ಬಿಟ್ಟಿದ್ದು ಮಣ್ಣೆಲ್ಲ. ಸರಿ ಬಿಡ ಅಂತ ಹೇಳ್ಬಿಟ್ಟು ಒಂದೊಂದು ಸತಿ ಕಸ ಗುಡಿಸ್ಬೇಕಾದ್ರೆ ಎಲ್ಲ ತುಂಬ ಅಂತೇಳಿ ಇನ್ನು ಸುಮ್ಮನೆ ಆಗಿದ್ದೆ. ಆ ಥರ ಬರ್ತಾ ಇರ್ತವೆ. ಸ್ವಲ್ಪ ಎಲ್ಲಿ ಜಾಸ್ತಿ ತಂಡಿರುತ್ತೋ ಅಲ್ಲೆಲ್ಲ ಬಂದುಬಿಟ್ಟು ಇದು ಮಾಡ್ತಾ ಇರ್ತವೆ, ಏನು ಮಾಡೋಕ್ಕಾಗೋದಿಲ್ಲ. ಇನ್ನು ಅದಕ್ಕೋಸ್ಕರ ನಾನು ಕಸ ಗುಡಿಸ್ತಾ ಇದ್ದೀನಿ. ಮಧ್ಯಾಹ್ನ ಬೇರೆ ಆಗಿತ್ತು, ಇನ್ನು ಅಡುಗೆ ಮಾಡಿರಲಿಲ್ಲ ನಾನು. ಇನ್ನು ನೈಟಿದೆ ಸ್ವಲ್ಪ ಅದೇ ಎಗ್ಗು ಇದು ಫ್ರೈ ಮಾಡಿದ್ನಲ್ವ, ಅದೇ ಸ್ವಲ್ಪ ಇತ್ತು. ಇನ್ನು ನನ್ನ ಮಗನಿಗೆ ಅದಕ್ಕೆ ಸ್ವಲ್ಪ ಬಿಸಿ ಮುದ್ದೆ ಮಾಡಿ ಊಟ ಮಾಡಿಸಿದ್ದೆ. ಇನ್ನು ನಾನು ಗುರುವಾರ ಬಂದರೆ ನಾನ್ ವೆಜ್ ತಿನ್ನೋದಿಲ್ಲ, ಅದಕ್ಕೋಸ್ಕರ ಇನ್ನು ಗುಂಡನಿಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ನೈಟೇ ಎಲ್ಲ ಎತ್ತಿಟ್ಬಿಟ್ಟಿದ್ದೆ. ಇನ್ನು ಅದನ್ನು ತಿನ್ನಿಸ್ಬಿಟ್ಟು
ಮಧ್ಯಾಹ್ನಕ್ಕೆ ಏನಾದರೂ ಸಾಂಬಾರು ಮಾಡೋಣ ಅಂತ ಹೇಳಿ ಇನ್ನು ಸುಮ್ಮನೆ ಆಗಿದ್ದೆ. ನೋಡ್ತಾ ಇರ್ಬೋದು ಎಷ್ಟು ಮರಳಿದೆ, ನೋಡ್ತಾ ಇದ್ದರೆ ಎಷ್ಟು ಕಸ ಇದೆ ಅಂತ ಅನ್ಕೋಬೋದು. ಅಷ್ಟೊಂದು ಮಣ್ಣು ತೋಡ್ಬಿಟ್ಟಿದ್ದಾರೆ ಎಲ್ಲ ಇರುವೆ ಎಲ್ಲ. ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಗುಡಿಸ್ಕೊಂಬಿಟ್ಟು ಎತ್ತಾಕ್ತಾ ಇದ್ದೀನಿ. ಇನ್ನು ತರಕಾರಿ ಕೂಡ ಹಂಗೆ ಇದೆ ಫ್ರಿಜ್ಜಲ್ಲಿ. ಇನ್ನು ಕ್ಯಾರೆಟು, ಬೀನ್ಸು ಮತ್ತು ಆಲೂಗೆಡ್ಡೆ, ಬದನೆಕಾಯಿ ಸ್ವಲ್ಪ ಸ್ವಲ್ಪ ಸುಮಾರಾಗಿ ಎಲ್ಲ ತರಕಾರಿಯಲ್ಲಿ ಹಂಗೆ ಇತ್ತು. ಅದಕ್ಕೆ ಏನಪ್ಪ ಸಾಂಬಾರು ಮಾಡೋದಂತ ಅಂದ್ಕೊಂಡೆ. ಇನ್ನು ಬದನೆಕಾಯಿ ಕೂಡ ಇದ್ವಲ್ವ, ಫಸ್ಟು ಖಾಲಿ ಮಾಡೋಣ ಅಂತ ಹೇಳಿ ಇನ್ನು ಒಂದೆರಡು ಆಲೂಗೆಡ್ಡೆ ತೊಗೊಂಡು ಒಂದು 3 ಏನೋ ಬದನೆಕಾಯಿ ಸ್ವಲ್ಪ ದೊಡ್ಡ ಸೈಜ್ ಇದ್ವು, ಚೆನ್ನಾಗಿದ್ದು ಬದನೆಕಾಯಿ ಕೊಯ್ದಾಕ್ಬಿಟ್ಟು ಸಾಂಬಾರು ಮಾಡೋಣ. ಇವಾಗ ಮಾಡಿದ್ರೆ ಮತ್ತೆ ನಾಳೆ ಬೆಳಗ್ಗೆಗೂ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಮಾಡ್ತಾಯಿದ್ದೀನಿ ಇವಾಗ. ಇನ್ನು ಚಿಕ್ಕಮ್ಮವರೆಲ್ಲ ಕೆಲ್ಸಕ್ಕೆ ಹೋಗಿದ್ರು, ಇನ್ನು ಬಂದಿರಲಿಲ್ಲ. ಇನ್ನು ಸಾಂಬಾರು ಮಾಡಿಟ್ರೆ ಚಿಕ್ಕಮ್ಮನೂ ಕೂಡ ಸ್ವಲ್ಪ ಬೇಕಾಗುತ್ತೆ. ಇನ್ನು ಬಂದ ತಕ್ಷಣ ಅವರು ಸ್ವಲ್ಪ ಫುಲ್ ಸುಸ್ತಾಗಿ ಬಂದಿರ್ತಾರಲ್ಲ, ಅಟ್ಲೀಸ್ಟ್ ಬಂದ ತಕ್ಷಣ ಸ್ವಲ್ಪ ಸಾಂಬಾರಾದರೂ ಕೊಟ್ಟರೆ ಚಿಕ್ಕಮ್ಮ ಮುದ್ದೆನಾದರೂ ಮಾಡ್ಕೊತಾರೆ, ಇಲ್ಲ ಅನ್ನನಾದರೂ ಮಾಡ್ಕೊತಾರೆ. ಇಲ್ಲ ಅವ್ರಿಗೆ ಏನಾದರೂ ಸ್ವಲ್ಪ ಗೊಜ್ಜು ಏನಾದರೂ ಬೇಕಂದರೆ ಗೊಜ್ಜೆಲ್ಲ ಮಾಡ್ಕೊಂಡು ಮುದ್ದೆ ಮಾಡ್ಕೊತಾರೆ, ಸ್ವಲ್ಪ ಸಾಂಬಾರು ಹಾಕ್ಕೊಟ್ರೆ ಹಂಗಾಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ನಾನು ಸಾಂಬಾರು ಮಾಡೋಣ ಅಂತ ಹೇಳಿ ಸಾಂಬಾರು ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಾಗಿತ್ತು ಬದನೆಕಾಯಿ ಸಾಂಬಾರಂತೂ. ಇನ್ನು ಬದನೆಕಾಯಲ್ಲೇನು ಅಷ್ಟೊಂದೇನು ಪ್ರೋಟೀನ್ ಅಂಶ ಇರೋದಿಲ್ಲ, ಆದರೂ ಕೂಡ ಬದನೆಕಾಯಿ ಅಂದರೆ ಕೆಲವ್ರಿಗೆ ತುಂಬ ಇಷ್ಟ ಆಗ್ತಾಯಿರುತ್ತೆ ಸಾಂಬಾರು ಮಾಡ್ಕೊಂಡು ತಿನ್ನೋಕ್ಕೂ, ಮತ್ತು ಈ ಥರ ಗೊಜ್ಜೆಲ್ಲ ಮಾಡ್ಕೊಳ್ಳೋದಕ್ಕೂ, ಮತ್ತು ಬದನೆಕಾಯಿ ಬಜ್ಜಿ ಮಾಡ್ಕೊಳ್ಳೋದಕ್ಕೂ ಇಷ್ಟ ಆಗುತ್ತೆ. ನನಗೂ ಅಷ್ಟೇ, ಬದನೆಕಾಯಿ ಅಂದರೆ ನಿಜವಾಗ್ಲೂ ತುಂಬ ಇಷ್ಟ, ನನಗೆ ಇಷ್ಟಪಟ್ಟು ತಿಂತೀನಿ. ಇನ್ನು ನಮ್ಮ ಮನೆಯವರಂತೂ ತಿನ್ನೋದೇ ಇಲ್ಲ ಜಾಸ್ತಿ, ನಮ್ಮ ಮನೆಯವ್ರ ಕಡೆ ತಿನ್ನೋಲ್ಲ ಅವರು. ನಮ್ಮ ಅತ್ತೆ ಮನೇಲಿ ಅಷ್ಟೇ. ಇನ್ನು ಅವರು ನೋಡೋಣ, ಏನಾದರೂ ಒಂದು ಟೈಮ್ 2 ಟೈಮ್ ಮಾಡಿಬಿಟ್ರಂತೂ ಅವ್ರಿಗೆ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ. ಬಟ್ ಇಲ್ಲಿ ಆ ಥರ ಇಲ್ಲ, ಸಿಕ್ಕರೆ ಸಾಕಪ್ಪ ಮಾಡ್ಕೊಂಡು ತಿನ್ನೋಣ ಯಾವುದಾದ್ರೆ ಏನು ಅನ್ನೋ ಥರ ಆಗ್ತಾಯಿರುತ್ತೆ. ಇನ್ನು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ಇವಾಗ ಸ್ವಲ್ಪ ಖಾರದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಶೇಂಗಾ ಬೀಜ ಹುರ್ಕೊಂಡೆ, ಕೊಬ್ಬರಿ ಆಗಲಿ ಕಾಯಿ ಆಗಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಟ್ ಈ ಥರ ಇಲ್ಲಿ ಏನೂ ಇಲ್ಲ, ಮನೇಲಿ ಏನೂ ಇರಲಿಲ್ಲ, ಕಾಯಿ ಇಲ್ಲ, ಕೊಬ್ಬರಿ ಕೂಡ ಇರಲಿಲ್ಲ. ಇನ್ನು ಇದ್ದಿದ್ದೇ ಶೇಂಗಾ ಬೀಜ. ಇನ್ನು ಶೇಂಗಾ ಬೀಜ ಹುರ್ಕೊಂಬಿಟ್ಟು ಎಲ್ಲ ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹುರ್ಕೊಂಡಿರೋ ಶೇಂಗಾ ಬೀಜ ಅವೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ, ಅರ್ಶಿನ ಪುಡಿ ಎಲ್ಲ ಕೂಡ ಒಂದೇ ಸತಿ ಹಾಕ್ಬಿಟ್ಟೆ ನಾನು. ಇನ್ನು ಸಪ್ರೇಟ್ ಹಾಕೋದಿನ್ನೇನು ಅಂತ ಹೇಳಿಬಿಟ್ಟು ಎಲ್ಲ ಒಂದದ್ರಲ್ಲಿ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಈ ಸದ್ಯ ಮಿಕ್ಸಿ ಇಲ್ಲವಲ್ಲ, ಇನ್ನು ನಮ್ಮ ಅಕ್ಕೊಂದು ಜಾರ್ ಇತ್ತು, ಮೊನ್ನೆ ಚಿಕನ್ ಸಾಂಬಾರಿಗೆ ಹಾಕ್ಸ್ಕೊಂಡು ಹೋಗ್ಬೇಕಂತ ತಂದಿದ್ರು. ಜಾರ್ ಇಲ್ಲೇ ಇದೆ, ಹೋಗಿ ಕೊಟ್ಟು ಬರಬೇಕು. ಇನ್ನು ಜಾರ್ ಇದೆ ಅಲ್ವಾ, ಇಲ್ಲ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಅದರಲ್ಲಿ ಇವಾಗ ಹಾಕ್ಕೊತಾ ಇದ್ದೀನಿ. ಏನಾದರೂ ಮಾಡಿ ಕಷ್ಟ ಆದರೂ ಪರವಾಗಿಲ್ಲ, ಒಂದು ಮಿಕ್ಸಿ ತೊಗೋಬೇಕು ಅಂತ ಅನ್ನಿಸ್ತಾ ಇದೆ. ಅದು ಯಾವಾಗ ಕೂಡಿ ಬರುತ್ತೋ ಗೊತ್ತಿಲ್ಲ, ಸದ್ಯಕ್ಕೆ ಅಂತ ಇವಾಗ ತೊಗೊಳೋದಕ್ಕಂತೂ ಆಗೋದಿಲ್ಲ ನನ್ನ ಕೈಲಿ. ಇನ್ನು ನೋಡೋಣ ಮುಂದಕ್ಕೆ ಹೆಂಗಾಗುತ್ತೇನೋ ಗೊತ್ತಿಲ್ಲ. ಫಸ್ಟು ಮಿಕ್ಸಿ ಬೇಕೇ ಬೇಕು. ಮಿಕ್ಸಿ ಇಲ್ಲಾಂದರೆ ಏನು ಅಡುಗೆ ಮಾಡೋದಕ್ಕೂ ಕೂಡ ಒಂದು ಸತಿ ಆಗೋದಿಲ್ಲ. ಇಲ್ಲಾಂದರೆ ಸುಮ್ಮನೆ ನಾರ್ಮಲಾಗಿ ಸಾಂಬಾರು ಪುಡಿ, ಖಾರದ ಪುಡಿ ಹಾಕ್ಬಿಟ್ಟು ಮಾಡಬೇಕಾಗುತ್ತೆ ಅಷ್ಟೇ, ರುಬ್ಬಕ್ಕಾಗೋದಿಲ್ಲ ಅಂತಂದರೆ. ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ. ಇನ್ನು ಖಾರ ಎಲ್ಲ ನೀಟಾಗಿ ರುಬ್ಕೊಂಡೆ, ಎಲ್ಲ ಜೋಡಿಸಿಟ್ಟಿದ್ದ ತಕ್ಷಣವೇ ಕರೆಂಟ್ ಹೋಗ್ಬಿಡ್ತು. ಕರೆಂಟ್ ಹೋಗಿದ ತಕ್ಷಣ ಇನ್ನು ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಇನ್ನು ಚಿಕ್ಕ ಕುಕ್ಕರ್ ಇತ್ತಲ್ವ, ಇನ್ನು ಚಿಕ್ಕ ಕುಕ್ಕರಿಗೆ ಅನ್ನಕ್ಕೆ ಇಟ್ಬಿಟ್ಟೆ. ಅನ್ನ ಕೂಡ ಆಯಿತು. ಅನ್ನ ಆದ ತಕ್ಷಣ ಇನ್ನು ಕರೆಂಟ್ ಬಂತು. ಬಿಡು ಸದ್ಯ ಕರೆಂಟ್ ಬಂದು ಅಂತೇಳ್ಬಿಟ್ಟು ಇನ್ನು ಖಾರ ಎಲ್ಲ ರುಬ್ಕೊಂಡ್ಬಿಟ್ಟು ಇವಾಗೆಲ್ಲ ಒಗ್ಗರಣೆ ಕೊಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕಲಿಲ್ಲ ನಾನು, ಸಾಸಿವೆ ಮತ್ತು ಸ್ವಲ್ಪ ಕಡಲೆಬೇಳೆ ಜಾಸ್ತಿ ಹಾಕ್ತಾಯಿದ್ದೀನಿ. ಯಾಕೆಂದರೆ ಬರೀ ಬದನೆಕಾಯಿ ಆಲೂಗೆಡ್ಡೆ ಅಲ್ವಾ, ಅದಕ್ಕೆ ಈ ಥರ ಸೆಂಟ್ರಲ್ಲಿ ಏನೋ ಸ್ವಲ್ಪ ಬಟಾಣಿ ಕಾಳು ಇಲ್ಲ ಕಡಲೆಕಾಳು ಇದ್ದರೆ ಚೆನ್ನಾಗಿರುತ್ತೆ. ಆ ಥರ ಇಲ್ವಲ್ಲ, ಒಂದು ಸ್ವಲ್ಪ ಕಡಲೆಬೇಳೆನ ಜಾಸ್ತಿ ಹಾಕಿದ್ರೆ ಇನ್ನು ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಜಾಸ್ತಿನೇ ಕಡಲೆಬೇಳೆ ಹಾಕ್ಬಿಟ್ಟು ಇನ್ನು ಈರುಳ್ಳಿ ಅವೆಲ್ಲ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ, ಬದನೆಕಾಯಿ ಅವೆಲ್ಲ ಕೂಡ ಹಂಗೆ ಡೈರೆಕ್ಟಾಗಿ ಹಾಕಿ ಸ್ವಲ್ಪ ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಉಪ್ಪೆಲ್ಲ ಹಾಕ್ಬಿಟ್ಟು ನೋಡ್ಕೊಂಡು ಹಾಕ್ಕೋಬೇಕು ಉಪ್ಪು ಫಸ್ಟು, ಮತ್ತು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ರುಬ್ಬಿಟ್ಕೊಂಡಿದ್ನೆಲ್ಲ ಖಾರ ಹಾಕಿ ಇವಾಗೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತೇಳ್ಬಿಟ್ಟು, ಇನ್ನು ಶೇಂಗಾ ಬೀಜ ಬೇರೆ ಹಾಕಿರ್ತೀವಲ್ವ, ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸಾಂಬಾರು ಅಂತೇಳ್ಬಿಟ್ಟು ಇನ್ನು ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಫಸ್ಟಿಗೆ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇನ್ನು ಮಿಕ್ಸಿ ಅದೆಲ್ಲ ಸ್ವಲ್ಪ ಖಾರ ಇರುತ್ತಲ್ಲ ಅದರೊಳಗೆ, ಇನ್ನು ಅದೇ ಜಾರೆಲ್ಲ ತೊಳೆದ್ಬಿಟ್ಟು ಇನ್ನು ನೀರು ಹಾಕಿ ಎಷ್ಟು ಬೇಕಷ್ಟು ಇವಾಗ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಬೇಯಿಸ್ಕೊಂಡೆ. ಸಾಂಬಾರು ಕೂಡ ರೆಡಿ ಆಯಿತು, ತುಂಬ ಚೆನ್ನಾಗಾಗಿತ್ತು ಸಾಂಬಾರು. ಸುಮಾರು ಟೈಮ್ ಒಂದು 2:45-3 ಗಂಟೆ ಹತ್ತತ್ರ ಆಗಿತ್ತು. ಇನ್ನು ನನ್ನ ಮಗನಿಗೆ ಊಟ ಮಾಡಿಸ್ಬೇಕಿತ್ತು, ಸ್ವಲ್ಪ ಕೆಲಸದಿಂದ ನಂಗೆ ಮಾಡ್ಸೋಕ್ಕಾಗಲಿಲ್ಲ. ಅವನು ಕೂಡ ಆಟ ಆಡ್ತಾ ಇದ್ನಲ್ವ, ಇನ್ನು ಸುಮ್ಮನೆ ಅದೇ. ಇನ್ನು ಬಿಸಿ ಅನ್ನ ಬೇರೆ ಆಗಿತ್ತು, ಬಿಸಿ ಅನ್ನ, ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಬದನೆಕಾಯಿ ಸಾಂಬಾರು
ಹಾಕ್ಬಿಟ್ಟು ತಿನ್ಸೋಣ ಅಂತ ಕೂತ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಹೋಳಿಗೆ ಕೂಡ ಇದ್ದು ಮಾಡಿರೋವು, ಅದು ತುಂಬ ಚೆನ್ನಾಗಿದ್ದು, ಏನು ಕೂಡ ಇದಾಗಿರಲಿಲ್ಲ. ಬೇಸಿಗೆ ಕಾಲದಲ್ಲಾದರೆ ಒಂದು ದಿನ ಬಿಟ್ಟು ನೆಕ್ಸ್ಟ್ ಡೇ ಇವತ್ತು ಮಾಡಿದ್ದೀವಿ ಅಂದರೆ ನಾಳೆ ನೋಡಿದ್ರೆ ಆಗಲೂ ಒಂದೊಂಥರ ಅಂಟಂಟು ಥರ ಬರುತ್ತೆ. ಇವಾಗ ಮಳೆಗಾಲ ಅಲ್ವಾ, ಅಷ್ಟೊಂದು ಏನು ಕೆಡೋದಿಲ್ಲ, ತುಂಬ ಚೆನ್ನಾಗಿದ್ದು ಟೇಸ್ಟ್ ಮಾತ್ರ. ಇನ್ನು ಇದ್ದರೆ ಒಂದು 2 ದಿನ ಇಟ್ಕೊಂಡು ತಿನ್ನೋಣ ಅಷ್ಟು ಅನ್ಬೇಕು, ಅಂದರೆ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿದ್ವು ಇನ್ನು ಹೋಳಿಗೆ. ಇನ್ನು ಅವನಿಗೂ ಸ್ವಲ್ಪ ಊಟ ಮಾಡಿಸ್ಕೊತ ಇನ್ನು ಹೋಳಿಗೆ ಇದ್ವಲ್ವ, ಇನ್ನು ನಾನು ಕೂಡ ತಿಂದ್ಕೊಂಡು ಅವನ್ನ ಸ್ವಲ್ಪ ಆಟ ಆಡೋಕ್ಕೆ ಬಿಟ್ಬಿಟ್ಟೆ. ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊತ ಇದ್ದ. ಇನ್ನು ಇರೋ ಸಾಂಬಾರು ಅದೆಲ್ಲ ಸ್ವಲ್ಪ ಬಿಸಿ ಮಾಡಿ, ಇನ್ನು ಅನ್ನ ಕೂಡ ಮಾಡಿಟ್ಟಿದ್ನಲ್ವ, ಎಲ್ಲ ಶೆಲ್ಫಲ್ ಮೇಲೆ ಇಟ್ಬಿಟ್ಟು ಇವಾಗ ಸ್ಟವ್ ಎಲ್ಲ ನೀಟಾಗಿ ಉಜ್ಕೊಂಬಿಟ್ಟು ಇವಾಗೆಲ್ಲ ತೊಳಿತಾ ಇದ್ದೀನಿ. ಈ ಕಡೆ ಬಂದು ಸುಮ್ಮನೆ ಅಂತೂ ಆಟ ಆಡ್ತಾ ಇಲ್ಲ ನನ್ನ ಮಗ, ತರಲೆ ಮಾಡ್ತಾನೇ ಇರ್ತಾನೆ. ನನಗೆ ಫೋನ್ ಎಲ್ಲಿ ಬೀಳಿಸ್ತಾನಪ್ಪ ಅನ್ನೋ ಒಂದು ಭಯ ಇದ್ಬಿಡುತ್ತೆ. ಅಲ್ಲಿ ಟ್ರೈಪಾಡ್ ಇಟ್ಟಿರ್ತೀನಲ್ವ, ಫೋನ್ ಫಿಕ್ಸ್ ಮಾಡಿಬಿಟ್ಟು ಅವ್ನಿಗೊಂಥರ ಭಯ, ಎಲ್ಲಿ ಬೀಳಿಸ್ತಾನೋ, ಹೋಗಿ ಅಲ್ಲೆಲ್ಲೇ ನಿಂತ್ಕೊತಿರ್ತಾನೆ ಅಂತೇಳ್ಬಿಟ್ಟು ಒಂದೊಂದು ಸತಿ ಎಷ್ಟು ಗದ್ರಿದ್ರೂ ಕೂಡ ಹೋಗೋದಿಲ್ಲ, ದೂರ ಹೋಗಿ ಆಟಾಡ್ಕೊ ಅಂತ. ಅದಕ್ಕೆ ಅದು ಸ್ವಲ್ಪ ಭಯ ಅನಿಸ್ಬಿಡುತ್ತೆ ನನಗೆ. ಅದಕ್ಕೆ ಅವಾಗವಾಗ ನೋಡಿಕೊಂಡು ಹುಷಾರಾಗಿ ಇದು ಮಾಡ್ಕೊತ ಇರ್ತೀನಿ. ಬೈ ಚಾನ್ಸ್ ಮಿಸ್ಸಾಗಿ ಏನಾದರೂ ಫೋನ್ ಕೆಳಗೆ ಬಿತ್ತು ಅಂದರೆ ಭಾಳ ಭಯ. ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಡಿರ್ತೀವಿ, ಒಂದು ಸತಿ ಡಿಸ್ಪ್ಲೇ ಹೋಯ್ತು ಅಂದರೆ ಸಟ್ಟಲ್ಲಿ ಬಂದಿರೋದು ನೆಕ್ಸ್ಟು ಭಾಳ ಕಷ್ಟ ಆಗುತ್ತೆ. ಮತ್ತು ಹಾಕ್ಸ್ಬೇಕಾದ್ರೆ 1000 ರೂಪಾಯಿ ಕೊಟ್ಟು ಡಿಸ್ಪ್ಲೇ ಹಾಕ್ಸಿರ್ತೀವಿ, ಬಟ್ ಅದು ಅದ್ರ ಥರ ಅಂದರೆ ಫಸ್ಟ್ಗೆ ಇರುತ್ತಲ್ಲ ಒರ್ಜಿನಲ್ಲು, ಆ ಥರ ಬರೋದೇ ಇಲ್ಲ. ಸ್ವಲ್ಪ ಮಿಸ್ಸಾಗಿ ಕೆಳಗೆ ಬಿದ್ದರೂ ಕೂಡ ಹಂಗೆ ಹೋಗ್ಬಿಡುತ್ತೆ, ಅದು ಅಷ್ಟೊಂದು ಗ್ಯಾರಂಟಿ ಇರೋದಿಲ್ಲ. ಅದಕ್ಕೋಸ್ಕರ ಹುಷಾರಾಗಿ ನೋಡ್ಕೊತಾ ಇರ್ತೀನಿ. ಇನ್ನು ಟೆಂಪರ್ ಗ್ಲಾಸ್ ಅಂತೂ ಫುಲ್ಲು ಒಡೆದೋಗ್ಬಿಟ್ಟಿದೆ, ಅದು ಕೂಡ ಹಾಕ್ಸ್ಬೇಕು, ಯಾವಾಗ ಹಾಕ್ಸ್ಬೇಕೋ ಗೊತ್ತಿಲ್ಲ. ನೋಡೋಣ ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಇರೋದ್ರಲ್ಲೇ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇನ್ನು ಸ್ಟವ್ ಎಲ್ಲ ನೀಟಾಗಿ ಉಜ್ಜಿಬಿಟ್ಟು ಇನ್ನು ತೊಳೆದು ಇವಾಗ ಸ್ವಲ್ಪ ನೆಲ ಒರೆಸ್ತಾ ಇದ್ದೀನಿ. ಚಿಕ್ಕ ರೂಮ್ ಅಲ್ವಾ, ಬೇಗ ಆಗುತ್ತೆ. ಆದರೂ ಕೂಡ ಓಡಾಡ್ತಾ ಇರ್ತೀನಲ್ಲ, ಸ್ವಲ್ಪ ಗಲೀಜು ಜಾಸ್ತಿನೇ ಇರುತ್ತೆ. ಒಂದಿನ ಬಿಟ್ಟು ಒಂದಿನ ನೆಲ ತೊಳೆದ್ರೂ ಕೂಡ ಸ್ವಲ್ಪ ಜಾಸ್ತಿನೇ ಕೊಳೆ ಇರುತ್ತೆ. ಹಂಗೆ ಸ್ವಲ್ಪ ನೀಟಾಗಿ ತೊಳ್ಕೊತಾ ಇದ್ದೀನಿ. ಇನ್ನು ನೀಟಾಗೆಲ್ಲ ತೊಳೆದ್ಬಿಟ್ಟು ಇನ್ನು ಸ್ವಲ್ಪ ಕೆಲಸ ಇತ್ತು, ಕೆಲಸ ಎಲ್ಲ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಪಾತ್ರೆ ಇದ್ದು ಊಟ ಮಾಡಿರೋವು, ಮತ್ತು ಮಿಕ್ಸಿ ಜಾರೆಲ್ಲ ಸಾಂಬಾರು ಅಂದರೆ ಖಾರ ಎಲ್ಲ ರುಬ್ಕೊಂಡಿದ್ನಲ್ವ, ಅವೆಲ್ಲ ಕೂಡ ಇದ್ದು ಪಾತ್ರೆ. ಇನ್ನು ಅವೆಲ್ಲ ತೊಳೆದಿಟ್ಬಿಟ್ಟು ಇನ್ನು ಸಂಜೆ ಕೂಡ ಆಯಿತು. ಇನ್ನು ಟೀಗೆ ಮಾಡ್ಕೊಂಡು ಕುಡಿದು ಇನ್ನು ಸ್ನಾನ ಮಾಡ್ಕೊಬಂದು ಇವಾಗ ಸಂಜೆ ಆಯಿತು, ಒಂದು 6:30 ಆಗಿತ್ತು. 6:30 ಆದಮೇಲೆ ಇನ್ನು ಮುಂಚೆನೇ ಹೂವು ಎಲ್ಲ ಬಿಡಿಸಿಟ್ಟಿದ್ದೆ, ಸ್ವಲ್ಪನೇ ಸಿಕ್ಕಿದ್ದು, ಜಾಸ್ತಿ ಸಿಗಲಿಲ್ಲ. ಇನ್ನು ಬೆಳಗ್ಗೆನೇ ಬಿಡಿಸ್ಬಿಟ್ಟು ಕವರ್ಗೆ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಮತ್ತಿನ್ನು ಸ್ವಲ್ಪ ಹೋದ್ರೆ ಅವು ಕೂಡ ಸಿಗೋದಿಲ್ಲ, ಬಂದು ಕಿತ್ಕೊಂಡು ಹೋಗ್ತಾರೆ ಅಂತ ಹೇಳಿಬಿಟ್ಟು. ಇನ್ನು ಫೋಟೋಗಂತೂ ಇಡೋಕ್ಕಿರಲಿಲ್ಲ, ಅದಕ್ಕೆ ಇಲ್ಲಿ ಸ್ಟ್ಯಾಂಡೆಲ್ಲ ನೀಟಾಗಿ ಅಲ್ಲಿ ಗಣೇಶಂದು ಇದಿದೆ, ಮತ್ತು ಇದು ನರಸಿಂಹಸ್ವಾಮಿದು ಒಂದು ಚಿಕ್ಕದು ಫೋಟೋ ಇದೆ ಅಲ್ವಾ, ಅಲ್ಲೇ ಸ್ವಲ್ಪ ನೀಟಾಗಿ ಅಲ್ಲೇ ಮುಡಿಸ್ಬಿಟ್ಟೆ ಹೂವನ್ನೆಲ್ಲ. ಇನ್ನು ಫೋಟೋಗೆ ಇಡೋಕ್ಕೆ ಇರಲಿಲ್ಲ, ಸರಿ ಬಿಡು ಇರಲಿ ಅಂತೇಳ್ಬಿಟ್ಟು ಇನ್ನು ದೀಪ ಕೂಡ ಹಚ್ಚಿದ್ದೀನಿ. ದೀಪ ಎಲ್ಲ ತೊಳೆದ್ಬಿಟ್ಟು ಬತ್ತಿಯಲ್ಲೇ ಹಾಕಿ ಇಟ್ಟಿದ್ದೆ ಮುಂಚೆನೇ. ಇವಾಗ ಸ್ವಲ್ಪ ದೀಪ ಹಚ್ತಿದ್ದೀನಿ ಫ್ರೆಶ್ ಅಪ್ ಆಗಿ. ಏನೋ ಮನೆಯಲ್ಲಿ ಒಂದು ದೀಪ ಹಚ್ಚಿದ್ರೆ ಸಾಕು, ಎಷ್ಟೋ ಮನಸ್ಸಿಗೆ ಸಮಾಧಾನ ಆಗ್ತಾಯಿರುತ್ತೆ. ಮನಸ್ಸಲ್ಲಿ ಎಷ್ಟೇ ನೋವಿರಲಿ, ಎಷ್ಟೇ ಕಷ್ಟ ಇರಲಿ, ಅಟ್ಲೀಸ್ಟ್ ದೇವ್ರ ಮುಂದೆ ಒಂದು ದೀಪ ಹಚ್ಚಿ ಮನಸಾರೆ ಬೇಡ್ಕೊಂಬಿಟ್ರೆ ಒಂದು ಸ್ವಲ್ಪ ಮನಸ್ಸು ಅನ್ನೋದು ಹಗೂರ ಆಗುತ್ತೆ, ಒಂಥರ ಮೈಂಡ್ ಅನ್ನೋದು ಕೂಡ ರಿಲೀಫ್ ಆಗುತ್ತೆ ನನಗೆ. ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ, ಡೈಲಿ ಸಂಜೆ ಆದರೆ ಸಾಕು ಒಂದು ದೀಪ ಹಚ್ಬಿಟ್ಟು ಒಂದು ಕಡೆ ಹಚ್ಚಿದ್ರೆ ಏನೋ ಒಂಥರ ಸಮಾಧಾನ ಅನ್ನಿಸ್ತಾ ಇರುತ್ತೆ ನನಗೆ. ಅದರಿಂದನೇ ಒಂದು ಸ್ವಲ್ಪ ಪಾಸಿಟಿವ್ ಆಗಿರ್ತೀನಿ. ಇನ್ನು ಮನೆಯಲ್ಲಿ ಅಷ್ಟೇ, ಏನೋ ಇದ್ದಿದ್ರೂ ಕೂಡ ಒಂದು ಸ್ವಲ್ಪ ಶಾಂತಿ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇನ್ನು ಇವಾಗ ದೀಪ ಹಚ್ಬಿಟ್ಟು ಇನ್ನು ಒಂದು ಕಡೆ ಹಚ್ತಾಯಿದ್ದೀನಿ ಅಷ್ಟೇ. ಇನ್ನು ಅಡುಗೆ ಬಂದು ಮಧ್ಯಾಹ್ನನೇ ಮಾಡಿದ್ನಲ್ವ, ಬಿಸಿದು ಬದನೆಕಾಯಿ ಸಾಂಬಾರು, ಅನ್ನ ಅದೇ ಇತ್ತು. ಒಂದು 7 ಗಂಟೆ 7:30 ಹಂಗೆ ಒಂದು ಚಿಕ್ಕದು ಮುದ್ದೆ ಮಾಡ್ಕೊಳೋಣ ಬಿಸಿದಂತ ಹೇಳಿ ಇನ್ನು ಸುಮ್ಮನೆ ಅದೇ ಮತ್ತೇನು ಅಡುಗೆ ಮಾಡಲಿಲ್ಲ ನಾನು, ಅದೇ ಆಗುತ್ತೆ ಅಂತ ಹೇಳಿ ಇವಾಗ ದೇವ್ರ ದೀಪ ಹಚ್ತಾ ಇದ್ದೀನಿ. ಇನ್ನು ಗುಂಡ ಕೂಡ ಹೊರಗಡೆ ಆಟಾಡ್ಕೊತ ಇದ್ದ, ಅವನು ಕರ್ಕೊಬಂದು ಸ್ವಲ್ಪ ಹಿಂಗೆ ಕೈ ಮುಗಿಸಿ ಅವನಿಗೂ ಬೊಟ್ಟೆಲ್ಲ ಇಟ್ಟಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ ಆಗಿರುತ್ತೆ. ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ ನೋಡಬೇಡಿ. ಹಾಗೆ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಫ್ರೆಂಡ್ಸ್. ಸಿಗೋಣ.